ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅನ್ಕೊಂಡು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಉದ್ದೇಶ ನಿಮಗೆಲ್ಲ ಗೊತ್ತಿರೋ ಹಂಗೆ. ಫ್ರೆಂಡ್ಸ್ ನಾವು ತಮ್ನೇಲ್ನ ನಿಮ್ಗೆ ತೋರಿಸಿದ್ನಿ. ಆ ಒಂದು ತಮ್ನೇಲ್ ಎದ್ರ ಬಗ್ಗೆ ಐತಪ್ಪ ಅಂದ್ರೆ, ಶಾರ್ಟ್ ವಿಡಿಯೋಗಳಿಗೆ ಹೆಚ್ಚು ಡಾಲರ್ ಕೊಡ್ತಾರೋ ಇಲ್ಲ ಲಾಂಗ್ ವಿಡಿಯೋಗಳಿಗೆ ಹೆಚ್ಚು ಡಾಲರ್ ಕೊಡ್ತಾರೋ. ಅಂದರೆ ಡಾಲರ್ ಅಂದ್ರೆ ಏನು, ನಮ್ಮ ಒಂದು ಇಂಡಿಯನ್ ರುಪಿಯೊಳಗೆ ಅತಿ ಹೆಚ್ಚು ಅಮೌಂಟ್ ಡಾಲರ್ಗೆ ಬರ್ತೈತಿ, ಅಂದರೆ ವಿಡಿಯೋಗೆ ಬರ್ತೈತೋ ಇಲ್ಲ ಶಾರ್ಟ್ ವಿಡಿಯೋಗಳಿಗೆ ಬರ್ತಾವೆ. ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ಕ್ಲಾರಿಟಿ ಕೊಡತ್ನು. ಫ್ರೆಂಡ್ಸ್ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ. ಫ್ರೆಂಡ್ಸ್ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ. ಕಷ್ಟಪಟ್ಟು ಈ ಒಂದು ವಿಡಿಯೋಕ್ಕೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟೇಷನ್ ಕೊಡತ್ನು. ಫ್ರೆಂಡ್ಸ್ ಮತ್ತು ವಿಡಿಯೋ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಾವು ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಜೆನ್ಯೂನ್ ಆಗಿ ಟ್ರಸ್ಟ್ಫುಲ್ ಆಗಿರ್ತಾವೆ, ಯಾವುದೇ ಥರ ಫೇಕ್ ಇರೋಂಗಿಲ್ಲ. ಫ್ರೆಂಡ್ಸ್ ವಿಷಯಕ್ಕೆ ಬರೋನು, ಶಾರ್ಟ್ ವಿಡಿಯೋಗಳ ಬಗ್ಗೆ ಮೊದಲಿಗೆ ಹೇಳಿಬಿಡ್ತೀನಿ. ಫ್ರೆಂಡ್ಸ್ ಶಾರ್ಟ್ ವಿಡಿಯೋಗಳನ್ನ ಯಾಕೆ ಹಾಕಬೇಕು ಅಂತ ಹೇಳ್ತೀನಿ. ನೀವು ಇದಕ್ಕೆ ಹಾಕ್ತಿರೋ ಇಲ್ಲ ಗೊತ್ತಿಲ್ಲ ನನಗೆ, ಆದ್ರೆ ಹಾಕುವಂಥ ಉದ್ದೇಶ ನಾ ಹೇಳ್ತೀನಿ. ಎದಕ್ಕೆಲ್ಲ ಹಾಕ್ತಾರಪ್ಪ ಅಂದ್ರೆ ಸ್ಟಾರ್ಟಿಂಗ್ ಹೊಸ ಯೂಟ್ಯೂಬರ್ ಆಗಿರ್ಬೋದು, ಬಿಗಿನರ್ ಯೂಟ್ಯೂಬರ್ಗಳು ಶಾರ್ಟ್ ವಿಡಿಯೋಗಳನ್ನ ಯಾಕೆ ಮಾಡಿ ಹಾಕ್ತಾರಪ್ಪ ಅಂದ್ರೆ, ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋಕ್ಕೆ, ಇನ್ನೊಂದು ಚಾನಲ್ನ ವೈರಲ್ ಮಾಡೋಕ್ಕೆ. ಫ್ರೆಂಡ್ಸ್ ನಾನು ಕೇಳಬೇಕಂದ್ರೆ ನಾ ಎರಡೇ ಉದ್ದೇಶ ಇಟ್ಕೊಂಡು ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಇದರಿಂದ ಅರ್ನಿಂಗ್ಸ್ ಬರ್ತೈತಿ, ಇದರಿಂದ ನಾ ಹೆಚ್ಚಿಗೆ ದುಡಿತೀನೋ, ಇದರಿಂದ ನಾ ಹೆಚ್ಚಿಗೆ ಬೆಳಿತೀನೋ ಅಂತಂದ್ರೆ ಫ್ರೆಂಡ್ಸ್ ಅದು ಒಂದು ಸ್ವಲ್ಪ ತಪ್ಪಾಕೈತಿ ಮತ್ತು ಅದು ಮಿಸ್ಟೇಕ್, ನಿಮ್ಮದು ಒಂದು ಮೂರ್ಖತನ ಆಗೈತೆ. ಅದು ಮೂರ್ಖತನ ಯಾಕೆ ಹೇಳಕತ್ತನಪ್ಪ ಅಂದ್ರೆ ಈ ಒಂದು ಮಾತು. ಫ್ರೆಂಡ್ಸ್ ಶಾರ್ಟ್ ವಿಡಿಯೋ ಹಾಕೋರಂಥ ಅರ್ನಿಂಗ್ಸ್ ನೋಡಿರಿ, ನೀವು ಲಾಂಗ್ ವಿಡಿಯೋ ಹಾಕೋರಂಥ ಅರ್ನಿಂಗ್ಸ್ ನೋಡಿರಿ, ಕಂಪೇರ್ ಮಾಡಿರಿ. ನೀವು ನಿಮ್ಮ ಹತ್ತಿರದಾಗನ ಇರ್ತಾರೋ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡೋರು ಮತ್ತು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋರು, ಅಥವಾ ಎರಡೂ ವಿಡಿಯೋ ಅಪ್ಲೋಡ್ ಮಾಡೋರು ಇರ್ತಾರೆ ಒಂದೇ ಚಾನಲ್ದಾಗ. ಶಾರ್ಟ್ ವಿಡಿಯೋನೂ ಅಪ್ಲೋಡ್ ಮಾಡ್ತಾರೆ, ಲಾಂಗ್ ವಿಡಿಯೋನೂ ಅಪ್ಲೋಡ್ ಮಾಡ್ತಾರೆ. ಅವ್ರನ್ನೇ ಹೋಗಿ ಕೇಳಿರಿ ನೀವು. ಅವರ ಒಂದು ವೈಟಿ ಸ್ಟುಡಿಯೋದಾಗ ಅವರ ಒಂದು ಅರ್ನಿಂಗ್ಸ್ನ ಅಲ್ಲಿ ತೋರಿಸ್ತೈತೆ. ಅದು ಅವರ ಒಂದು ಅರ್ನಿಂಗ್ಸ್ನ ನೀವು ನೋಡ್ಕೊಂಬಿಡ್ರಿ. ಫ್ರೆಂಡ್ಸ್ ನನ್ನ ಒಂದು ಮಾನಿಟೇಷನ್ ಆನ್ ಆಗಿಲ್ಲ, ಅದಕ್ಕಾಗಿ ಅದನ್ನು ತೋರ್ಸೋಕ್ಕಾಗಲ್ದು. ಫ್ರೆಂಡ್ಸ್ ಯಾರೆಲ್ಲ ಮಾನಿಟೇಷನ್ ಆನ್ ನೋಡ್ಕೊಂಡಾರಲ್ಲ, ಎರಡು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರಲ್ಲ, ಎರಡು ಕ್ಯಾಟಗರಿ ಒಳಗೆ ಶಾರ್ಟ್ ವಿಡಿಯೋನೂ ಆಗಿರ್ಬೋದು ಲಾಂಗ್ ವಿಡಿಯೋನೂ ಆಗಿರ್ಬೋದು, ಅವರ ಒಂದು ವೈಟಿ ಸ್ಟುಡಿಯೋದಾಗ ಹೋಗ್ಬಿಟ್ಟು ನೋಡ್ಕೊರಿ, ಗೊತ್ತಾಗೈತಿ ನಿಮಗೆ ನಾ ಎದಕ್ಕೆ ಈ ಒಂದು ಮಾತು ಹೇಳತ್ತೀನಿ ಅನ್ನೋದು. ಫ್ರೆಂಡ್ಸ್ ನಾನು ನಿಮಗೆ ಇನ್ನೊಂದು ಹೇಳ್ತೀನಿ, ನಮ್ಮ ಬಾಯಿ ಮಾತಲ್ಲಿ ಎಷ್ಟು ಬರುತ್ತೆ ಅನ್ನೋದು. ಈಗ 1000 ವ್ಯೂಸಿಗೆ ಫ್ರೆಂಡ್ಸ್ ನಾನು ನಿಮಗೆ ಈಗ ಹೇಳಕತ್ತನು, ಇದು ಒಂದು 80% ರಿಯಾಲಿಟಿ ಐತಿ. ಅಂದರೆ ನನ್ನ ಒಂದು ಅನುಭವದ ಮುಖಾಂತರ ಹೇಳತ್ನು, ನನ್ನ ಒಂದು ಫ್ರೆಂಡ್ಸ್ ಅನುಭವದ ಮುಖಾಂತರ ಹೇಳತ್ನ. ಅಂದ್ರೆ 1000 ವ್ಯೂಸ್ ಬಂದಪ್ಪ ಈಗ ಒಂದು ಲಾಂಗ್ ವಿಡಿಯೋಕ್ಕೆ ಎಷ್ಟು ಕೊಡ್ತಾರೋ, ಲಾಂಗ್ ವಿಡಿಯೋಗಳಿಗೆ ಒಂದು 50 ರೂಪಾಯಿಂದ ಹಿಡಿದು 60 ರೂಪಾಯಿ ಕೊಡ್ತಾರೆ. ಫ್ರೆಂಡ್ಸ್ ಕರೆಕ್ಟಾಗಿ ಹೇಳತ್ತೆ, ನಾನು ತಪ್ಪು ಹೇಳತ್ತಿಲ್ಲ, ಇನ್ಫಾರ್ಮೇಷನ್ ಭಾಳ ಟ್ರಸ್ಟ್ಫುಲ್ ಐತಿ. ಶಾರ್ಟ್ ವಿಡಿಯೋಗಳಿಗೆ ಆದ್ರೆ ನೀವು 1000 ವ್ಯೂಸ್ ಏನಾರು ಪಡೆದ್ರಪ್ಪ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋರು, ಅಥವಾ ಅದೇ ಚಾನಲ್ದಾಗ ಇನ್ನೊಂದು ವಿಡಿಯೋ ಹಾಕ್ತಾನು ಶಾರ್ಟ್ ವಿಡಿಯೋ, ಅದು 1000 ವ್ಯೂಸ್ ತೊಗೊತಿ, ಅವಾಗ ಅದಕ್ಕೆ ಎಷ್ಟು ಕೊಡ್ತಾರಪ್ಪ ಅಂದ್ರೆ ಫ್ರೆಂಡ್ಸ್ ನಾನು ಕಣ್ಣಾರ ಹೇಳ್ತೀನಿ ನಿಮಗೆ, 5 ರೂಪಾಯಿನೂ ಕೊಡೋಂಗಿಲ್ಲ, 5 ರೂಪಾಯಿನೂ ಕೊಡೋಂಗಿಲ್ಲ. ಈ 1000 ವ್ಯೂಸ್ ಲಾಂಗ್ ವಿಡಿಯೋಗೆ ಬರ್ತಪ್ಪ ಅಂದ್ರೆ 50ರಿಂದ 60 ರೂಪಾಯಿ ಕೊಡ್ತಾರೆ. ಶಾರ್ಟ್ ವಿಡಿಯೋ ಮಾಡ್ತೀಪ್ಪ ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ 5 ರೂಪಾಯಿನೂ ಮುಟ್ಟಂಗಿಲ್ಲ. ಅದು ಒಂದು 2 ರೂಪಾಯಿ 3 ರೂಪಾಯಿ ಅಷ್ಟೇ ನಿಮ್ಗೆ ಒಂದು ಅರ್ನಿಂಗ್ಸ್. ಫ್ರೆಂಡ್ಸ್ ನಾನು ಕರೆಕ್ಟಾಗಿ ಹೇಳತ್ತೀನಿ, ನಾ ಏನು ಸುಳ್ಳು ಹೇಳತ್ತಿಲ್ಲ. ನಿಮಗೆ ಸುಳ್ಳು ಏನಾಗತ್ತೆ ಅನ್ಸಕತ್ತಪ್ಪ ಅಂದ್ರೆ, ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶಾರ್ಟ್ ವಿಡಿಯೋ ಹಾಕೋದಂಥ ಅರ್ನಿಂಗ್ಸ್ನ ನೀವು ವೈಟಿ ಸ್ಟುಡಿಯೋ ಹೋಗಿ ನೋಡ್ಕೋಬೋದು. ಮಾನ್ಸನ್ ಯಾರದಲ್ಲ ಆನ್ ಐತಿದೆ ಅವ್ರದ್ದು ಹೋಗಿ ನೋಡ್ಕೊರಿ. ನಾ ಹೇಳಿದ್ರೆ ನಿಮ್ಗೆ ಸುಳ್ಳು ಅನ್ನಿಸ್ಬೋದು. ಫ್ರೆಂಡ್ಸ್ ಇದು ಫ್ಯಾಕ್ಟ್ ಹೇಳ್ಬೇಕಂದ್ರೆ, ಆ್ಯಕ್ಚುಲಿ ರಿಯಲ್ ಫ್ಯಾಕ್ಟ ಇದು. ಅಂದರೆ ಇದು ರಿಯಲ್ ಆಗಿ ನಡೆಯುವಂಥ ಘಟನೆ ಇದೆ ಯೂಟ್ಯೂಬ್ನಾಗ. ಯಾಕೆ ಯಾವ ಒಂದು ಕ್ಯಾಟಗರಿಗಳಿಗೆ ಅತಿ ಕಡಿಮೆ ಅಮೌಂಟ್ ಕೊಡ್ತಾರೆ ಅಂತೇಳಿ ನಿಮ್ಗೆ ಅವನು ಹೇಳಿಬಿಡ್ತಾನೆ. ಫ್ರೆಂಡ್ಸ್ ನೀವಾಗಿ ನಿಮ್ಮ ಒಂದು ಸ್ವಂತ ವಾಯ್ಸ್ ಆಗಿರ್ಬೋದು, ನೀವಾಗಿ ನಿಮ್ಮ ಒಂದು ಸ್ವಂತ ಪೇಸ್ ಆಗಿರ್ಬೋದು ಕೊಟ್ಟು ವಿಡಿಯೋ ಮಾಡಿದ್ರಪ್ಪ ಅಂದ್ರೆ ಒಂದು ತಕ್ಕ ಮಟ್ಟಿಗೆ ಒಂದು 10 ರೂಪಾಯಿಂದ ಹಿಡಿದು 15 ರೂಪಾಯಿ ಮಟ್ಟ ನೀವು ಪಡಿಬೋದು. ಇವನು ಬಿಟ್ಟು ಸಾಂಗ್ಗಳನ್ನ ಹಾಕೋದು, ಇನ್ನೊಬ್ಬರ ವಿಡಿಯೋನ ಆ್ಯಡ್ ಮಾಡೋದು, ಇನ್ನೊಬ್ಬರ ಇಮೇಜ್ ಟೈಟ್ಲ್ ಬರೀದು, ನೋಟ್ಸ್ ಬರೀದು, ಬರೀ ಏನೂ ಇರೋಂಗಿಲ್ಲ, ನಿಮ್ಮದು ಏನೂ ಇರೋಂಗಿಲ್ಲ ಎಫರ್ಟ್ ಅದ್ರಾಗ. ಬರೀ ನೀವು ಶಾರ್ಟ್ ವಿಡಿಯೋಗಳನ್ನ ಹಾಕಿರ್ತೀರಿ ಅಷ್ಟೇ. ಅಂಥ ಕ್ಯಾಟಗರಿಗಳಿಗೆ ಸಂಬಂಧಪಡುವಂಥ ವಿಡಿಯೋ ಏನಾರು ಆಗಿದ್ದಪ್ಪ ಅಂದ್ರೆ, ನಿಮ್ಮ ವಿಡಿಯೋಗಳು ಏನಾರು ಆಗಿದ್ದಪ್ಪ ಅಂದ್ರೆ ಫ್ರೆಂಡ್ಸ್ ಗೊತ್ತಿರಲಿ, ಒಟ್ಟು ನಿಮ್ಮ ಒಂದು ವಿಡಿಯೋಗಳಿಗೆ ಅರ್ನಿಂಗ್ಸ್ ಅನ್ನೋದು ಬರೋಂಗಿಲ್ಲ. ಆದಷ್ಟು ನೀವು ಲಾಂಗ್ ವಿಡಿಯೋ ಹಾಕೋಕೆ ಟ್ರೈ ಮಾಡಬೇಕು. ಫ್ರೆಂಡ್ಸ್ ನಾ ಇದನ್ನು ಈ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ, ನನ್ನ ಒಂದು ವ್ಯೂವರ್ಸ್ ಯಾರಿರಲಿ ವಿಡಿಯೋಗಳು ಮಾಡೋರು, ಫ್ರೆಂಡ್ಸ್ ನೀವು ಶಾರ್ಟ್ ವಿಡಿಯೋಗಳನ್ನ ಹಾಕ್ರಿ ಇಲ್ಲ ಅನ್ನಂಗಿಲ್ಲ, ಅದ್ರ ಜೊತೆನೂ ಲಾಂಗ್ ವಿಡಿಯೋ ಒಂದು ವಾರಕ್ಕೆ ಒಂದಾರ ಇರಲಿ ಅಂತ ಒಂದು 10 ನಿಮಿಷದಾರ ವಿಡಿಯೋ ಮಾಡಿರಿ. ನೀವು ಶಾರ್ಟ್ ವಿಡಿಯೋಗಳನ್ನ ಒಂದು ದಿನಕ್ಕೆ ಒಂದು 2 ವಿಡಿಯೋ ಅಪ್ಲೋಡ್ ಮಾಡ್ತೀರ ಮಾಡಿರಿ ಅನ್ನಂಗಿಲ್ಲ. ಸಬ್ಸ್ಕ್ರೈಬರ್ಸ್ ಗೇನ್ ಹಾಕೋರು, ಚಾನಲ್ ಗ್ರೋ ಆಗುತ್ತೆ. ಆದ್ರೆ ಅದರಿಂದ ಮುಂದೆ ಬೇಕಲ್ಲ ಬೆನಿಫಿಟ್, ಒಂದು 100 ರೂಪಾಯಿ 200 ರೂಪಾಯಿ. ನಾವು ಯೂಟ್ಯೂಬ್ ಬರುವಂಥ ಉದ್ದೇಶ ಏನಪ್ಪ ಅಂದ್ರೆ, ಮೇನ್ ಎಲ್ಲರೂ ಅರ್ನಿಂಗ್ಸ್ ಹತ್ತಿ ಇಟ್ಕೊಂಡು ತಲೆ ಇಟ್ಕೊಂಡು ಬರ್ತಾರೆ. ನಾ ದುಡಿಬೇಕು ಯೂಟ್ಯೂಬ್ನಾಗ, ನಾವು ರೊಕ್ಕ ಮಾಡಬೇಕು ಅಂತೇಳಿ ಬರ್ತಾರೆ. ಫ್ರೆಂಡ್ಸ್ ಎಲ್ಲ ಪ್ಲ್ಯಾಟ್ಫಾರ್ಮ್ದಾಗೂ ಹಂಗೆ ಈಗ ಆಲ್ಮೋಸ್ಟ್ ಮೊದಲು ಇನ್ಸ್ಟಾಗ್ರಾಮ್ನಾಗ ಇದ್ದಿದ್ದಿಲ್ಲ, ಫೇಸ್ಬುಕ್ನಾಗೂ ಇದ್ದಿದ್ದಿಲ್ಲ,
ಟೆಲಿಗ್ರಾಮ್ನಾಗೂ ಇದ್ದಿದ್ದಿಲ್ಲ, ಎಲ್ಲದರೊಳಗೂ ಅರ್ನಿಂಗ್ಸನ್ನು ಕೊಡತ್ತಾನ ಅಂದ್ರೆ ತೊಗೋಬೇಕು ನೀವು. ಎಲ್ಲರೂ ಈಗ ದುಡ್ಡಿನ ಕಡೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡತ್ತಾರ ಅಂದಂಗೆ. ಅದಕ್ಕೆ ಬಂದುಬಿಟ್ಟು ಈ ಒಂದು ಮಾತು ನಿಮ್ಗೆ ಹೇಳಕತ್ತನು. ಅಂದ್ರೆ ಅಮೌಂಟ್ನ ಅರ್ನ್ ಮಾಡೋದು ಮಾಡ್ತೀರಿ, ಒಂದು ಸ್ವಲ್ಪ ಹೆಚ್ಚಿಗೆ ಅರ್ನ್ ಮಾಡಿರಿ ಅಂತೇಳಿ ನನ್ನ ಒಂದು ಉದ್ದೇಶ. ನಾ ಏನು ಇದನ್ನು ಮಾಡಬೇಡ್ರಿ ಇದನ್ನು ಮಾಡಿರಿ ಅಂತೇಳಿ ಹೇಳತ್ತಿಲ್ಲ. ಮಾಡೋದು ಮಾಡ್ತೀರಿ, ಟೈಮ್ ವೇಸ್ಟ್ ಆಕೈತಿ, ಅರ್ನಿಂಗ್ಸ್ ಕಮ್ಮಿ ಆಕೈತಿ ಅಂತೇಳಿ ಈ ಒಂದು ಮಾತು ಹೇಳೀನಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಮತ್ತು ನಿಮ್ಗೆ ಆ್ಯಕ್ಚುಲಿ ಎಲ್ಲನೂ ನಿಮ್ಗೆ ಗೊತ್ತಾಯ್ತು. ಈಗ ಶಾರ್ಟ್ ವಿಡಿಯೋಗಳು ಹೆಚ್ಚು ಬರ್ತೈತೆ ಅಮೌಂಟ, ವಿಡಿಯೋಗಳು ಹೆಚ್ಚು ಅಮೌಂಟ್ ಬರ್ತೈತೆ ಅಂತೇಳಿ. ಸೊ ಫ್ರೆಂಡ್ಸ್, ಆದಷ್ಟು ವಿಡಿಯೋನ ಒಂದು ವಾರಕ್ಕೆ 1-2 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರಿ, ಲಾಂಗ್ ವಿಡಿಯೋಗಳ್ನ. ಅಂದ್ರೆ ಇದು ಕವರ್ ಮಾಡ್ತೈತೆ ನಿಮ್ಮನ್ನು ಅರ್ನಿಂಗ್ಸ್ ಒಳಗೆ. ಸೊ ಫ್ರೆಂಡ್ಸ್, ಮತ್ತು ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೀವಿ. ಅಲ್ಲಿವರೆಗೂ ಟಾಟಾ.